ಹಾಯ್ ಹಲೋ ನಮಸ್ಕಾರ ಎಲ್ಲರ ಸ್ವಾಗತ ಸುಸ್ವಾಗತ ಮತ್ತೊಂದು ವ್ಲಾಗ್ಗೆ. ಇದು ನನ್ನ ಡೈಲಿ ರುಟೀನ್ ಆಗಿದೆ ಇದನ್ನು ಕೂಡ. ಸೊ ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆಯಿಂದ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಟ್ರೈಪಾಡ್ ನಮ್ಮ ಫ್ರೆಂಡಿಗೋಸ್ಕರ ತಗೊಂಡಿದ್ದೆ ನಾನು. ಅದನ್ನ ವಾಪಸ್ ಕಾಲೇಜಿಗೆ ತಗೋಗ್ತಾ ಇದೀನಿ ಕೊಡೋದಕ್ಕೆ ಅವ್ನಿಗೆ. ಸಕ್ಕತ್ತಾಗಿ ಟ್ರೈಪಾಡ್ ಮಾತ್ರ. ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದೆ, ಚೆಕ್ಔಟ್ ಮಾಡಿ. ಬೆಳಗ್ಗೆ ನಮ್ಮ ಮಮ್ಮಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಕೊಂಡು ಕಾಲೇಜ್ ಟೈಮ್ ಆಗಿ ಬೇಗ ಹೊರಟೆ. ನಾಯಿಗಳು ಚೆನ್ನಾಗಿದ್ವು. ಗಾಡಿಯಲ್ಲಿ ಬಿಟ್ಟು ಕಾಲೇಜಿಗೆ ಹೊರಟೆ. 6.5 hours later. ಸೊ ಕಾಲೇಜ್ ಮುಗಿಸ್ಕೊಂಡು ಬಂದ್ವಿ ನಾವು. ನನ್ನ ಪುಣ್ಯಕ್ಕೆ ಬಸ್ಸಲ್ಲಿ ಸೀಟ್ ಸಿಕ್ತು, ಆರಾಮಾಗಿ ಕುತ್ಕೊಂಡು ಬಂದೆ ನಾನು. ಮನೆಗೆ ಬಂದಮೇಲೆ ಪುನಃ ನಾಯಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಮಾಡಿದ್ವು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇವನು ವ್ಲಾಗಿಂಗ್ ಚಾನಲ್ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಚಾನಲ್ ಮಾಡ್ತಿದ್ದೇನೆ ಅಂದ್ಕೊಂಡಿದ್ರ? ಆ ಥರ ಏನೂ ಇಲ್ಲ. ನಾನು ವ್ಲಾಗಿಂಗ್ ಏನೇನು ಬೇಕು ಅದನ್ನೆಲ್ಲ ಒಂದೊಂದಾಗೆ ತರಿಸ್ಕೊತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ಮೈಕಿಗೆ ಕೇಬಲ್ ತರಿಸಿದ್ದೆ. ಸೊ ಆ್ಯಕ್ಚುಲಿ ಇದು ಮೈಕ್ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಆದರೂ ನಾನು ರಿಟರ್ನ್ಗೆ ಅಪ್ಲೈ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಆಗಿದ್ದಾಯಿತು ಅಂತ ಬಿಟ್ಬಿಟ್ಟು ನಾನು ರೆಡಿ ಆದೆ ಬ್ಯಾಡ್ಮಿಂಟನ್ಗೆ. ಹೌದು ಗಾಯ್ಸ್, ನಾನು ಬ್ಯಾಡ್ಮಿಂಟನ್ ಕೋಚಿಂಗ್ ಹೋಗ್ತೀನಿ. ಸೊ 1 ತಿಂಗಳಾಗಿತ್ತು ಬ್ಯಾಡ್ಮಿಂಟನ್ ಕೋಚಿಂಗ್ ಹೋಗಿ. ಇವತ್ತು ಪುನಃ ಹೋಗ್ತಾ ಇದೆ. ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಕ್ಸಾಮ್ಸ್ ನಡೀತಿತ್ತು, ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಆಗಿತ್ತು. ನಮ್ಮಮ್ಮ ಶಾವಿಗೆ ಮಾಡಿದ್ರು ತಿನ್ಕೋದಕ್ಕೆ, ಸಕ್ಕತ್ತಾಗಿತ್ತು. ಶಾವಿಗೆ ತಿನ್ಕೊಂಡು ಮನೆ ಬಿಟ್ಟೆ. ಪುನಃ ಈ ನಾಯಿಗಳು 3 ನಾಯಿ ಮಲಗಿತ್ತು ಪೀಸಾಗಿ. ನಾನು ನಾಯಿ ನೋಡಿಕೊಂಡು ಆರಾಮಾಗಿ ಗಾಡಿ ತೆಗಿಯೋಕ್ಕೆ ಹೋದೆ. ನಮ್ಮಮ್ಮ ಗಾಡಿಯಲ್ಲಿ ಡ್ರಾಪ್ ಹಾಕಿದ್ರು. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಗಾಯ್ಸ್ ಎಲ್ಲ ವ್ಲಾಗ್ಸಿಗೂ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾಯಿರಿ ನಮ್ಮನ್ನ. ತುಂಬಾ ಥ್ಯಾಂಕ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಒಳ್ಳೆ ಕಾಂಟೆಂಟ್ ಬರುತ್ತೆ ಇನ್ನು ಮುಂದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಎವ್ರಿ ಸಂಡೇಸು ಒಳ್ಳೊಳ್ಳೆ ಸ್ಪೆಷಲ್ ಜಾಗಗಳು ತೋರಿಸ್ತಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ ಗಾಯ್ಸ್. ಮಾತಾಡ್ತಾ ಬ್ಯಾಡ್ಮಿಂಟನ್ ಕೋಚಿಂಗ್ ಹತ್ರನೇ ಬಂದ್ವಿ ನಾವು. 3 hours later. ಬ್ಯಾಡ್ ನ್ಯೂಸ್ ಗಾಯ್ಸ್. ಶ್ಯಾಡೋಸ್ ಮಾಡ್ಬೇಕಾದ್ರೆ ಕಾಲು ಊದ್ಕೊಂಡಿದೆ. ಸೊ ಹೆವಿ ಕಷ್ಟ ಆಗ್ತಿದೆ ಓಡಾಡೋದಕ್ಕೆ. ಬಟ್ ಸ್ಟಿಲ್ ನಾನು ವ್ಲಾಗ್ ಮಾಡೋದು ಬಿಡಲಿಲ್ಲ. ಆದರೆ ಹೆವಿ ಪೇಯ್ನ್ ಇತ್ತು. ಸೊ ಏನು ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಹಂಗೆ ಸ್ಪ್ರೇ ಹಿಡ್ಕೊಂಡು ಮಲ್ಕೊಂಬಿಟ್ಟಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಕಮೆಂಟ್. ನಿಮ್ಗೆ ಏನು ಅನಿಸ್ತು ವಿಡಿಯೋ ಬಗ್ಗೆ ಅದನ್ನೇ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ 42 ಕನ್ನಡಿಗ.